ಸೀನುಗೆ ನೀವಾದ್ರೂ ಹೇಳಿ ಅಣ್ಣ. ಮೊದ್ಲಿಂದಾನು ಸೀನು ಅದೇ ಒಟ್ಟಿಗೆ ಇರಬೇಕು ಅಂತ ಅವರಿಬ್ರನ್ನ ಜೊತೆ ಮಾಡೋಕ್ ಹೋದವನು, ಅವರಿಬ್ರನ್ನ ಸೇರಿಸದವನು ನಾನೇ ತಂಗಿಯಮ್ಮ. ಆ ಡಿವೋರ್ಸ್ ಪೇಪರ್ ಮೇಲೆ ನಾನು ಅವನ್ ಸೈನ್ ಹಾಕ್ಸಿದ್ರೆ ಬದುಕಿದಾಗ್ಲೇ ನನ್ನ ತಲೆ ಮೇಲೆ ನಾನೇ ಚಪ್ಪಡಿ ಕಲ್ಲಿ ಹೇಳ್ಕೊಂಡಂಗಾಗತ್ತೆ. ಯಾವುದೇ ಕೆಲಸ ಮಾಡದಿರೋ ನಾನು ಈ ವಿಷಯದಲ್ಲೂ ಕೂಡ ಈ ಕೆಲಸ ಮಾಡಿಸೋದಕ್ಕೆ ನಾನೊಬ್ಬ ಅಸಮರ್ಥನಾಗಿರೋದಕ್ಕೆ ಬಯಸ್ತೀನಿ ಅಷ್ಟೇ ತಂಗಿಯಮ್ಮ. ಶಿವರಾಜು, ನೀನಾದ್ರೂ ಹೇಳು. ಅದ್ಗೆ ಆದ್ಯ ನಿಮ್ಮ ಹತ್ರನೇ ಇರ್ಬೇಕು ಅಂತ ಸಂಧ್ಯಾ ಅದ್ಗೆ ಬೇಡ್ಕೊಂಡು ಕಣ್ಮುಚ್ಕೊಂಡ್ರು. ಸೀನು ಕೂಡ ನಮ್ಮ ಅಣ್ಣನ ಹಾಗೆ ಇರಬೇಕು ಅಂತ ಇರ್ತಾನೆ ಅಂತ ನಾನು ನಂಬ್ತೀನಿ. ನೀವಿಬ್ರು ಹೇಗಿದ್ದೀರೋ ಅವರು ಕೂಡ ಹಾಗೆ ಇರಬೇಕು ಅಂದ್ರೆ ಆ ಡೈವರ್ಸ್ ಪೇಪರ್ಸ್ಗಳು ಪ್ರೇಮ ಕಾದಂಬರಿಗಳಾಗಬೇಕು. ಪಾರ್ವತಿ, ನನ್ ಮಾತ್ ಕೇಳೋಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತಕ್ಕ. ನನ್ಗೆ ಈ ಮನೇಲಿ ಪದವಿ ಅಧಿಕಾರ ಏನಾರು ಇದ್ಯಾ? ಯಾರಿಗಾದ್ರೂ ಏನಾದ್ರೂ ಹೇಳಿದ್ರೆ ನನ್ ಮಾತ್ ಕೇಳ್ತಾರ ಏನು? ಎಲ್ಲರೂ ಹೀಗೆ ಹೇಳ್ತಿದ್ರೆ ಆದ್ಯನ್ಗೆ ಅವ್ರು ಕೊಟ್ಟು ಮಾತನ್ನ ಎಲ್ಲಿ ಉಳಿಸ್ಕೊಳಕ್ಕಾಗತ್ತೆ? ಯಾರು ಸೀನು ಕೈಲಿ ಸೈನ್ ಹಾಕ್ಸಕ್ ಸಾಧ್ಯ? ನಾನ್ ಹಾಕಿಸ್ತೀನಿ. ಭಾವನವರು ಸೀನು, ನಿಮ್ಮ ಅತ್ತೆ ಪತ್ರಗಳನ್ನು ತಂದಿದ್ದಾಳೆ. ಸಹಿ ಹಾಕ್ಬಿಡು, ಒಂದ್ ಕೆಲಸ ಆಗೋಗುತ್ತೆ. ಮಾವ, ನೀವು ಊರಲ್ಲಿ ಎಷ್ಟೋ ಸಮಸ್ಯೆ ಬಗೆಹರಿಸಿದ್ದೀರಾ. ಎಷ್ಟೋ ಶತ್ರುಗಳನ್ನ ಸಂಬಂಧಗಳನ್ನ ನೋಡಿ ಮದ್ವೆ ಕೂಡ ಮಾಡಿಸಿದೀರ. ನೀವು ಆಶೀರ್ವಾದ ಮಾಡಿದ್ರೆ ಆಯಸ್ಸು ಜಾಸ್ತಿ ಆಗತ್ತೆ ಅಂತ, ಸುಮಂಗಲಿಯಾಗಿ ಬದುಕ್ತಾರೆ ಅಂತ ಹೆಣ್ಮಕ್ಳೆಲ್ಲ ಹೆಮ್ಮೆಯಿಂದ ಹೇಳ್ಕೋತಾರೆ. ಸಾಮೂಹಿಕ ವಿವಾಹಗಳನ್ನ ಮಾಡಿಸಿ 100 ವರ್ಷ ಚೆನ್ನಾಗಿರಿ ಅಂತ ಹೇಳೋ ನೀವು ನನ್ನ ಅಧ್ಯಯನ ಬೇರೆ ಮಾಡಿದ್ರೆ ನಿಮಗೂ ನಮಗೂ ಕೆಟ್ಟ ಹೆಸರು ಬರ್ಬೋದಲ್ವಾ ಮಾವ? ಇಷ್ಟು ತಿಳುವಳಿಕೆ ನಿನಗೆ ಮುಂಚೆನೇ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನಿನ್ನ ಹೆಸರು ಆ ಪೇಪರಲ್ಲಿ ಇರಬೇಕು ಅಂತ ಯಾರು ಕೇಳುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏನಮ್ಮ ಪದ್ಮ, ಜಾನಕಿ ಡೈವೋರ್ಸ್ ಪತ್ರಗಳನ್ನ ತಂದ್ರೆ ಅದರಿಂದ ನಿಂಗೆ ಆಸ್ತಿ ಬರುತ್ತಾ ಅವಸ್ಥೆ ಆಗತ್ತಾ ಅನ್ನೋದ್ರ ಬಗ್ಗೆ ಯೋಚಿಸ್ತಾ ಇದೀಯ ನೀನು? ಏನಮ್ಮ ಪಾರ್ವತಿ, ನಿನ್ ಮಾತು ಸರಿ ಇರಲ್ಲ ಅಂತ ನೀನೇ ಕಡೆಗಣಿಸ್ಕೋತಾ ಇದೀಯಲ್ಲ. ಜಾನಕಿ ಆದ್ಮೇಲೆ ಸ್ಥಾನ ಇರೋದು ನಿಂದೆ ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ಶಿವರಾಜು, ನಿನ್ ಮಾತನ್ನ ನೀನ್ ಆಡದ್ಮೇಲೂ ನೀನ್ ಯಾವ ಮಾತು ನಡೆಯುತ್ತೆ ಅನ್ನೋ ಗೊಂದಲದಲ್ಲಿದೆಯಾ ನೀನು? ಭಾವನವ್ರೆ ಹೇಳಿ. ಈ ಮನೇಲಂತೂ ಸ್ಥಿರವಾಗಿದ್ದೀರಾ ನೀವು, ಆದ್ರೆ ನನ್ನ ತಂಗಿ ಮನ್ಸಲ್ಲಂತೂ ನೀವಿಲ್ಲ. ಆದ್ರೆ ಅವಳಿಗೆ ನೀವು ಡೈವರ್ಸ್ ಕೊಡ್ತೀರಾ? ಆದ್ರೆ
ನನ್ನ ಮಗನ ಕೈಯಲ್ಲಿ ಡೈವರ್ಸ್ಗೆ ಸೈನ್ ಹಾಕ್ಸಲ್ಲ ಅಂತ ನೀವು ಕೈ ಎತ್ಬಿಟ್ರಿ. ಬರೀ ಕೈ ಎತ್ತಿಲ್ಲ ಭಾವನವ್ರೆ, ಕೈ ಕೂಡ ಮುಗ್ದಿದ್ದೀನಿ. ನೋಡ್ದೆ ಅಮ್ಮ, ಮುಗಿಯೋ ಜೀವನ ನಂದು, ಮುಂದೆ ಇರೋಕ್ಕಾಗದ ಅದು ಅಂತ ನೀನ್ ಎಷ್ಟೇ ಹೇಳಿದ್ರೂ ಅರ್ಥ ಮಾಡ್ಕೊಳ್ದಿರೋ ವಯಸ್ಸವ್ರದು. ಜಾನಕಿ, ನಿನ್ ತಂಗಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಎದುರಾಗೆ ನಿಂತೆ ನೀನು. ನಾನು ಆದ್ಯ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ನೀನು ಒಪ್ಕೊಂಡಿರೋ ಹಾಗೆ ಮೇಲ್ಮೇಲ್ ಕಾಣಿಸ್ತಿದ್ರು, ಒಳಗಿಂದ ನೀನು ಎಷ್ಟು ನೋವು ಪಡ್ತಿದ್ಯಾ ಅಂತ ನನ್ನ ಮನ್ಸಿಗೆ ಮಾತ್ರ ಗೊತ್ತಿದೆ.